ಈಗ ನಾವು ಬಣ್ಣ ಮಿಕ್ಸ್ ಮಾಡೋಣ ಅಥವಾ ನಾವು ಬೌಲ್ನ ಸಹಾಯದಿಂದ ಮಿಕ್ಸ್ ಮಾಡಬಹುದು. ಇದರಲ್ಲಿ ಮಾರ್ಕಿಂಗ್ ಇರುತ್ತದೆ, ಅದನ್ನು ಅಳೆಯುವುದರ ಮೂಲಕ ಗಮನದಲ್ಲಿಟ್ಟುಕೊಂಡು ನಾವು ಬಣ್ಣ ಮಿಕ್ಸ್ ಮಾಡೋಣ. ನಾವು ತೂಕದ ಯಂತ್ರ ಬಳಸಬಹುದು, ಅದು ಕಲಾವಿದ ಅಥವಾ ಡೆವಲಪರ್ನ ತೂಕವನ್ನು ತೂಕಿಸುತ್ತದೆ. ಸರಿ, ನಾವು ಇಂದಿಗೆ ಬೌಲ್ನಿಂದ ಕಲೆಯನ್ನು ಮಿಕ್ಸ್ ಮಾಡುತ್ತೇವೆ. ನೀವು ಬೌಲ್ನ ಸಹಾಯದಿಂದ ಕಲಾ ಮಿಕ್ಸ್ ಮಾಡಿದಾಗ ನೀವು ಮೊದಲ ಡೆವಲಪರ್. ನಾವು ಮೊದಲು ಡೆವಲಪರ್ ಹಾಕುತ್ತೇವೆ ಮತ್ತು ನಂತರ ಕಲರ್ ಹಾಕುತ್ತೇವೆ. ವಿಂಗ್ ಮೆಷಿನ್ನಲ್ಲಿ ಮಾಡಿದರೆ ಕ್ರಮವು ಹೆಚ್ಚಿನ ವ್ಯತ್ಯಾಸವಿಲ್ಲ. ಬೌಲ್ನಲ್ಲಿ ಮಾಡಿದರೆ ಮೊದಲು ಡೆವಲಪರ್ ಹಾಕಿ ನಂತರ ಕಲರ್ ಹಾಕಿ. ನಾವು ಹಾಫ್ ಕಲರ್ ಮಿಕ್ಸ್ ಮಾಡುತ್ತೇವೆ, ಹಾಫ್ ಕಲರ್ಗಾಗಿ ಡೆವಲಪರ್ ಬೇಕು. ನಾನು ಇಲ್ಲಿ ಡೆವಲಪರ್ ಅನ್ನು ನೇಮಿಸುತ್ತೇನೆ. ಇದನ್ನು ಮಿಕ್ಸ್ ಮಾಡೋಣ. ಮಾಡುತ್ತೇವೆ. ನಿಮ್ಮ ಬದಿಯಲ್ಲಿ ಹೆಚ್ಚು ಬೂದು ಕೂದಲು ಕಾಣಿಸುತ್ತಿದ್ದರೆ ನಾವು ಬದಿಯನ್ನು ಮುಚ್ಚುತ್ತೇವೆ. ಬಣ್ಣವು ಕೂದಲು ರೇಖೆಯಿಂದ ಹೊರಗೆ ಹೋಗದಂತೆ ಎಚ್ಚರಿಕೆಯಿಂದ ಬಣ್ಣ ಹಚ್ಚುತ್ತೇವೆ.